ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಫೈನಲಿ ಇವತ್ತು ನಾವು ಇಂಡಿಯಾಕ್ಕೆ ಬರುವಂತಹ ದಿನ. ಸೊ ತುಂಬ ದಿನಗಳನ್ನು ಎಣಿಸ್ತಾ ಇದ್ದೆ ನಾನು. ಇಷ್ಟು ದಿನ ಇದೆ ಹೋಗೋಕ್ಕೆ, ಇಷ್ಟು ದಿನ ಇದೆ ಅಂತ. ಫೈನಲಿ ಆ ಡೇ ಬಂದೇ ಬಿಡ್ತು. ಹೇಗೆ ಹೋಯ್ತು ಅಷ್ಟು ದಿನ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೊ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಆ್ಯಂಡ್ ಸುಸ್ತಾಗುತ್ತೆ, ಆಬ್ವಿಯಸ್ಲಿ ಸುಸ್ತಾಗುತ್ತೆ. ಆ್ಯಂಡ್ ಜರ್ನಿ ಹೇಗಿರುತ್ತೆ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ. ಫಿಂಗರ್ ಕ್ರಾಸ್ ಚೆನ್ನಾಗಿರುತ್ತೆ ಅಂತ. ಯಾಕೆಂತಂದರೆ ಲಾಸ್ಟ್ ಟೈಮ್ ಪೋರ್ಚುಗಲ್ಗೆ ಹೋದಾಗ ನೀವೆಲ್ಲ ನೋಡಿದ್ದೀರಿ ಏನಾಗಿತ್ತು ಅಂತ. ಸೊ ಹೋಪ್ಫುಲಿ ಈ ಜರ್ನಿ ಸುಖಕರವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈಗ ಎಲ್ಲ ನಾವು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಬಟ್ಟೆಗಳನ್ನು ನಾವು ಕ್ಯಾರಿ ಆನ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಸತಿ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ. ಸೊ ನಂದಾಗಿರ್ಬೋದು, ನನ್ನ ಹಸ್ಬೆಂಡ್ದಾಗಿರ್ಬೋದು, ಚರಿದಾಗಿರ್ಬೋದು, ಎರಡೆರಡು ಜೊತೆ ಬಟ್ಟೆ ಇದೆ. 5 ಬ್ಯಾಗ್ ಆಗಿದೆ, ದೊಡ್ಡದು 23 kgದು 5 ಬ್ಯಾಗು, 2 ಚಿಕ್ಕ ಬ್ಯಾಗ್ ಆಗಿದೆ. ಅಷ್ಟೆಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. 3 ವಾರದಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂತಂದ್ರೆ ಕೆಲಸಕ್ಕೆ ಹೋಗೋದು ಬರೋದು ಯಾವಾಗುತ್ತೋ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಳ್ತಾ ಇದ್ದೆ. ಸೊ ಲೆಟ್ಸ್ ಸಿ ಹೇಗಾಗುತ್ತೋ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿಗಳನ್ನ ಮಾಡಿಡ್ತಾ ಇದ್ದೀನಿ. ಇದು ಅಡುಗೆಗೂ ಸೇರಿ ಮಾಡ್ತಾ ಇದ್ದೀನಿ. ಸುಮಾರು ಚಪಾತಿಗಳನ್ನ ಒಂದೇ ಸತಿ ಮಾಡಿಡ್ತಾ ಇದ್ದೀನಿ. ಬಿಕಾಸ್ ನನಗೆ ಟೈಮ್ ಇರಲ್ಲ, ರೆಡಿ ಆಗಬೇಕು, ರೆಡಿ ಮಾಡಬೇಕು, ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಇರುತ್ತಲ್ಲ. ಸೊ ಇಲ್ಲಿ ಸಕ್ಕರೆ ತುಪ್ಪ ಚಪಾತಿ 1 ರೋಲು ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ. ಎಗ್ಗನ್ನ ಕೂಡ ಬೇಯಿಸಿದ್ದೀನಿ. ಚರಿ TV ನೋಡಿಕೊಂಡು ತಿಂಡಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವು ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ನನ್ನ ಲಗೇಜ್ ಬ್ಯಾಗ್ಗಳನ್ನು ತೊಗೊಂಡೋಗಿ ನನ್ನ ಹಸ್ಬೆಂಡು ಕೆಳಗಡೆ ಹಾಲಲ್ಲಿ ಇಡ್ತಾ ಇದ್ದಾರೆ. ಬಿಕಾಸ್ 4-5 ಬ್ಯಾಗ್ಗಳ ಮೇಲೆ ಇತ್ತಲ್ಲ, ಹಾಗಾಗಿ. ಆ್ಯಂಡ್ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ದೇವ್ರನ್ನ ಆಶೀರ್ವಾದ ತೊಗೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಾವು ಸುಮಾರು ಬಿಟ್ಟಿದ್ದು ಟೈಮ್ ಬಂದು ಒಂದು 2:15 ಹಾಗೆ ನಾವು ಮನೇನ ಬಿಟ್ವಿ. ಇಲ್ಲಿ ಡೌನ್ ಟೌನ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಅವತ್ತು ಮಳೆ ಬರ್ತಾ ಇತ್ತು, ಮೋಡನೂ ಆಗಿತ್ತು. ಸೊ ಒಂಥರ ಚೆನ್ನಾಗಿತ್ತು. ತುಂಬಾ ಚಳಿ ಇರಲಿಲ್ಲ ಅಂತ ಹೇಳ್ಬೋದು ಅವತ್ತು. ಸೊ ನಾವು ಏರ್ಪೋರ್ಟ್ನ ರೀಚ್ ಆದ್ವಿ. ಟರ್ಮಿನಲ್ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಆ ಟರ್ಮಿನಲ್ಗೆ ಹೋಗಬೇಕಾಗತ್ತೆ. ಇದೊಂದು 35 to 40 minutes ಆಯಿತು ಅಂತ ಹೇಳ್ಬೋದು. Do you remember last time? What? When we were going to Porto, there was a girl who wanted to play with me. She's my BFF now. Oh, okay. ನಾವು ಇಲ್ಲಿ ಈ ಥರ ಒಂದು ಟ್ರಾಲಿನ ತೊಗೋಬೇಕಾಗತ್ತೆ. ಯಾಕೆಂತಂದರೆ ನಮ್ಮ ಹತ್ರ ಜಾಸ್ತಿ ಬ್ಯಾಗ್ಗಳಿತ್ತು, ಎಲ್ಲದನ್ನೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೂ ಕೂಡ ನಾವಲ್ಲಿ ಪೇ ಮಾಡಿ ತೊಗೋಬೇಕು. ಬಟ್ ಬೆಂಗಳೂರಲ್ಲೆಲ್ಲ ಆ ಥರ ಪೇ ಮಾಡೋದಿರಲ್ಲ. ಬಟ್ US ಅಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಬ್ಯಾಗ್ಗಳನ್ನು ಚೆಕ್ ಇನ್ ಮಾಡೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ನಾವು ಹೋಗ್ತಾ ಇರೋಂಥ ಫ್ಲೈಟ್ ಬಂದುಬಿಟ್ಟು ಕತಾರ್ ಫ್ಲೈಟು, ನೀವು ನೋಡ್ತಾ ಇದ್ದೀರಿ. ಸೊ ಸುಮಾರು ಹೊತ್ತು ಕ್ಯೂವಲ್ಲಿ ನಿಂತ್ಕೋಬೇಕಾಯಿತು. ನಮ್ಮದು ಪ್ರೀಮಿಯಮ್ ಲೈನ್ ಇತ್ತು. ಸೊ ಅಲ್ಲಿ ನಿಂತ್ಕೊಂಡಿದ್ವಿ. ಬ್ಯಾಗ್ಗಳನ್ನೆಲ್ಲ ವೇ ಮಾಡ್ತಾ ಇದ್ದಾರೆ. ಸೊ 23 kg ಒಳಗಡೆನೇ ಇರಬೇಕು. ನಮ್ಮದು ಯಾವುದೋ ಬ್ಯಾಗ್ ಒಂದು ಸ್ವಲ್ಪ ಓವರ್ ವೇಟ್ ಇದ್ದುದನ್ನು, ಅಂದರೆ ಓವರ್ ವೇಟ್ ಅಂದರೆ 23 kg 500 ಗ್ರಾಮ್ ಏನೋ ಜಾಸ್ತಿ ಇತ್ತು. ಸೊ ಅದನ್ನು ತೆಗ್ಸಿದ್ರು. ನಾವು ಇನ್ನೊಂದು ಬ್ಯಾಗಿಗೆ ಹಾಕ್ಕೊಂಡ್ವಿ. ಸೊ ಹಾಗಾಗಿ ಯಾವಾಗ್ಲೂ ಬ್ಯಾಗ್ನ 23 kg ಅಂದರೆ 23 kg ಒಳಗಡೆನೇ ಪ್ಯಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಗೇಟ್ ಕಡೆ ಹೋಗ್ತೀವಿ. ಸೆಕ್ಯೂರಿಟಿ ಚೆಕ್ಕಿಂಗಿಗೆ ಜಾಸ್ತಿ ಹೊತ್ತೇನೂ ಟೈಮ್ ಆಗಲಿಲ್ಲ, ಸ್ವಲ್ಪ ಬೇಗನೆ ಆಯಿತು. ಇವಾಗ ನಾವು ಗೇಟ್ ಕಡೆ ಹೋಗ್ತಾ ಇದ್ದೀವಿ. ಯಾವಾಗ್ಲೂ ಏರ್ಪೋರ್ಟ್ಗೆ 1.5 hour to 2 hour ಮುಂಚೆನೇ ಇರೋದು ಬೆಟರು. ಅದರಲ್ಲೂ ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಯಾವಾಗಲೂ ಅರ್ಲಿ ಆಗಿರೋದು ಬೆಟರ್ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ. ನನಗೂ ಅದು ಸರಿ ಅಂತ ಅನ್ಸುತ್ತೆ. ನಮಗೆ ಕ್ಯಾರಿ ಆನ್ ಬ್ಯಾಗು 3 ಅಲೋ ಮಾಡ್ತಾರೆ. ಬಟ್ ನಾವು ಅಷ್ಟೊಂದು ಕ್ಯಾರಿ ಮಾಡಲಿಲ್ಲ. ಎಲ್ಲ ಚೆಕ್ ಇನ್ಗೆ ಹಾಕ್ಬಿಟ್ವಿ. ಒಂದೇ ಒಂದು ಬ್ಯಾಗ್ನ ಮಾತ್ರ ಇಟ್ಕೊಂಡಿರೋದು. ಇವಾಗ ಗೇಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ದೂರ. ನನಗೆ ಯಾವತ್ತೂ ಇಷ್ಟು ದೂರ ಗೇಟಿಗೆ ನಡ್ಕೊಂಡು ಬಂದಿರಲಿಲ್ಲ. ನನಗಂತೂ ಸಾಕಾಗ್ತಿದೆ. ನಡೆದು ಸುಸ್ತಾಗ್ತಾ ಇದೆ. ಮಕ್ಕಳಿಗೆ ಆಡೋದಿದೆ ಇಲ್ಲಿ. ಗೇಟ್ ಹತ್ರ ಹೋಗಿ ಬರೋಣ ಫಸ್ಟು.
ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ ಬರೋಣ. ಅಲ್ಲೂ ಇರ್ಬೋದು, ಬರೋ ಕುಸೆ. ಯಾ ದಟ್ಸ್ ವೈ. ಏನಾದ್ರು ತಿನ್ಬೇಕನ್ಸ್ತದೆ ಅಥವಾ ಏನಾದ್ರು ಕುಡಿಬೇಕನ್ಸ್ತದೆ, ಸುಸ್ತಾಗಿದೆ. ನೆಕ್ಸಿ ಫಸ್ಟ್ ಗೇಟ್ ಹತ್ರ ಹೋಗ್ಬಿಡೋಣ. ಫೈನಲಿ ನಮ್ಮ ಗೇಟ್ನ ರೀಚ್ ಆದ್ವಿ. ಸೊ ಸುಮಾರು ದೂರ ನಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಇನ್ನೂ ಬರ್ತಾನೆ ಇದೆ. ಸುಮಾರು ಹೊತ್ತಿಂದ ಮಳೆ ಬರ್ತಾನೆ ಇತ್ತು. ಸೊ ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಹಸಿವಾಗಿದೆ ಅಂತ ಹೋಗ್ಬಿಟ್ಟು ಒಂದಿಷ್ಟು ಜ್ಯೂಸು ಮತ್ತು ಚಿಪ್ಸ್ನೆಲ್ಲ ತೊಗೊಂಡು ಬಂದರು. ಅಷ್ಟರಲ್ಲಿ ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು. ನಾವೇನು ಜಾಸ್ತಿ ಹೊತ್ತು ಕೂತ್ಕೊಳ್ಳೇ ಇಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಕೂತ್ಕೊಂಡ್ವೇನೋ ಅಷ್ಟೇ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ನೀವು ಯಾರಾದರೂ ನಿಮ್ಮ ಪೇರೆಂಟ್ಸ್ನವ್ರನ್ನೆಲ್ಲ ಟ್ರಾವೆಲ್ ಮಾಡಬೇಕು, ಅವ್ರ ಜೊತೆ ಅವರೊಬ್ಬರನ್ನೇ ಕಳಿಸ್ಬೇಕು ಅಂತಂದರೆ ಈ ಥರ ವೀಲ್ ಚೇರ್ ಅಸಿಸ್ಟೆಂಟ್ಸ್ ಇರುತ್ತೆ. ಸೊ ಅವರೇ ಅವ್ರನ್ನ ಕರ್ಕೊಂಡು ಬಂದು ಸೆಕ್ಯೂರಿಟಿ ಚೆಕ್ಕಿಂಗ್ ಆಗಿರಬಹುದು, ಬ್ಯಾಗ್ಗಳನ್ನ ಚೆಕ್ಕಿಂಗ್ ಮಾಡಿಸೋದಾಗಿರ್ಬೋದು, ಈ ಡೋರ್ ತನಕನೂ ಅಂದರೆ ಫ್ಲೈಟ್ದು ಡೋರ್ ತನಕನೂ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಅದು ತುಂಬಾ ಹೆಲ್ಪ್ಫುಲ್ ಅದು. ಸೊ ಇವಾಗ ನಾವು ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮದು ಸೀಟ್ ಎಷ್ಟಿತ್ತಲ್ಲ ಅದನ್ನು ನೋಡಿಕೊಂಡು ಕುತ್ಕೋಬೇಕು. ಸೊ ನಮ್ಮ ಸೀಟ್ ಮೇಲೆ ಈ ಥರದ್ದೆಲ್ಲ ಹೆಡ್ಫೋನ್ಸ್ ಆಗಿರಬಹುದು, ಮತ್ತು ಬ್ಲ್ಯಾಂಕೆಟ್, ಪಿಲ್ಲೋ, ಹಾಗೆ ಒಂದು ಒಂದು ಪೌಚ್ ಕೊಟ್ಟಿರ್ತಾರೆ. ಪೌಚ್ ಒಳಗೆ ನಿಮಗೆ ತೋರಿಸ್ತೀನಿ ಏನೇನಿರುತ್ತೆ ಅಂತ. ಸೊ ಚರಿನೂ ಒಂದು ಪುಟಾಣಿ ಬ್ಯಾಗ್ನ ಕ್ಯಾರಿ ಮಾಡಿದ್ದಾಳೆ. ಅದರೊಳಗೆ ಅವಳದೇ ಆದಂತಹ ಟ್ಯಾಬು, ಹೆಡ್ಫೋನು, ಒಂದಿಷ್ಟು ಟಾಯ್ಸ್ಗಳನ್ನು ಇಟ್ಕೊಂಡಿದ್ದಾಳೆ. ಸೊ ಅವಳಿಗೆ ಟಾಯ್ಸ್ ಇಲ್ದಲ್ಲೇ ಇರೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದಿಷ್ಟು ಟಾಯ್ಸ್ನ ಅವಳೆ ಕ್ಯಾರಿ ಮಾಡಿದ್ಲು. ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದೇನೋ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಲ್ಲ ಹೇಳ. ಸೊ ಒಂದು ಕಿಟ್ ಕೊಟ್ಟಿದ್ರಲ್ಲ, ಅದರೊಳಗೆ ಸಾಕ್ಸು ಮತ್ತು ಇಯರ್ಬಡ್ಸ್ನ ಕೊಟ್ಟಿರ್ತಾರೆ, ಹಾಗೆ ಬ್ರಷ್ ಮತ್ತು ಸ್ಪುಟಾಣಿ ಪೇಸ್ಟ್ನ ಕೊಟ್ಟಿರ್ತಾರೆ. ಈ ಒಂಥರ ಕಂಫರ್ಟಾಗಿ ಟ್ರಾವೆಲ್ ಮಾಡೋಕ್ಕೆ. ಕಿವಿ ಇಯರ್ ಪೆನ್ನೆಲ್ಲ ನೋವು ಬರುತ್ತಲ್ಲ, ಅಂದರೆ ಕಿವಿ ನೋವು ಬರುತ್ತೆ, ಇವನ್ ಲ್ಯಾಂಡಿಂಗ್ ಆಗಬೇಕಾದ್ರೆ ಜಾಸ್ತಿ ನೋವು ಬರೋ ಅಂಥದ್ದು. ಸೊ ಹಾಗಾಗಿ ಅದು ಇಯರ್ ಪ್ಲಗ್ನ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಚರಿ ಆಲ್ರೆಡಿ ಬ್ಲ್ಯಾಂಕೆಟ್ನೆಲ್ಲ ಹೊತ್ಕೊಂಡು ಏನೋ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ನಾನು ಅಷ್ಟೇ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಯಾವ ಮೂವೀಸ್ ಇದ್ದಾವೆ, ಕನ್ನಡ ಮೂವೀಸ್ ಇದ್ದಾವ, ಯಾವುದಾದ್ರೂ ಚೆನ್ನಾಗಿರೋ ಮೂವೀಸ್ ಇದ್ದಾವ ಅಂತ ನೋಡ್ತಾ ಇದ್ದೀನಿ. ಅದರಲ್ಲಿ ಜಾಸ್ತಿ ಇಷ್ಟ ಆಗೋದಂತ 2 ಮೂವಿ ಇತ್ತು. ಅದಂತ ಸಪ್ತಸಾಗರದಾಚೆ ಮತ್ತು ಪಾರ್ಟ್ 1 ಪಾರ್ಟ್ 2 ಎರಡೂ ಇತ್ತು ಅದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು. ಅದು ಬಿಟ್ಟರೆ ಬೇರೆ ಯಾವ ಮೂವಿನೂ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, 1-2 ಮೂವಿ ನೋಡೋಣ ಅಂತ. ಚರಿ ಮಾತ್ರ ಇನ್ಸೈಡ್ ಔಟ್ ನೋಡ್ತಾ ಇದ್ದಾಳೆ. ಈ ಮೂವಿ ನೋಡೋಕ್ಕೆ ನಾವು ಥಿಯೇಟರ್ಗೆ ಹೋಗಿದ್ವಿ. ಸೊ ಅದನ್ನು ನೆನಪಿಟ್ಕೊಂಡು ಅವಳು ಅದೇ ಮೂವಿ ಬೇಕು ಅಂತ ಹಾಕ್ಕೊಂಡ್ಳು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮಳೆ ಬರ್ತಾನೆ ಇದೆ. ಬಟ್ ವರ್ಕರ್ಸು ಮಳೆಯಲ್ಲೇ ರೈನ್ಕೋಟ್ನ ಹಾಕ್ಕೊಂಡು ಫುಲ್ ತೊಯ್ಸ್ಕೊಂಡು ವರ್ಕ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಇದು ಯಾವುದೂ ಲೇಟ್ ಆಗಂಗಿಲ್ಲ ಅಲ್ವಾ. ಹಾಗಾಗಿ ಅಲ್ಲೆಲ್ಲ ಅಂದರೆ ಲೋಡಿಂಗ್ ಮಾಡ್ತಾಯಿದ್ರು. ಲಗೇಜ್ ಬ್ಯಾಗ್ಸ್ನೆಲ್ಲ ಏರೋಪ್ಲೇನ್ಗೆ ಲೋಡ್ ಮಾಡಿ ಹಾಕ್ತಾಯಿದ್ರು. ಆ್ಯಂಡ್ ಇವಾಗ ಮೆಲ್ಲಕ್ಕೆ ನಮ್ಮ ಫ್ಲೈಟು ಹಿಂದೆ ತೊಗೊಳ್ತಾ ಇದೆ, ರನ್ವೇ ಕಡೆ ಹೋಗ್ತಾ ಇದೆ. ಅದಕ್ಕೆ ಅದು ಹೋಗೋಬೇಕಾದ್ರೆ ನಮಗೆ ಒಂದಿಷ್ಟು ಸೇಫ್ಟಿ ಮೆಷರ್ಸ್ನೆಲ್ಲ ಹೇಳ್ತಾರೆ ಅಂತಂದರೆ ಲೈಫ್ ಜಾಕೆಟ್ ಬಗ್ಗೆ, ಆಕ್ಸಿಜನ್ ಮಾಸ್ಕ್, ಇದ್ರ ಬಗ್ಗೆ ಅದನ್ನೆಲ್ಲ. ಆ್ಯಂಡ್ ಚರಿಗೆ ಟೇಕ್ ಆಫ್ ಆಗೋ ಮುಂಚೆನೇ ಒಂದು ಕಿಟ್ನ ಕೊಟ್ಟರು, ಒಂದು ಪುಟಾಣಿ ಬ್ಯಾಗ್ನ ಕೊಟ್ಟರು. ಅದರೊಳಗೆ ಒಂದಿಷ್ಟು ಟಾಯ್ಸು, ಟಾಯ್ಸ್ ಇನ್ ದ ಸೆನ್ಸ್ ಪಝಲ್ಸು ಮತ್ತು ಒಂದು ಕ್ರೇಯಾನ್ಸು ಮತ್ತು ಇನ್ನೊಂದು ಈ ಥರದ್ದು ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ನಾನು ತೋರಿಸ್ತೀನಿ ನಿಮಗೆ ಆಮೇಲೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಸಂಜೆ ಕತ್ಲಾಗ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಮ್ಮ ಫ್ಲೈಟು ಏರ್ಪೋರ್ಟ್ ಬಿಟ್ಟು ರನ್ವೇ ಕಡೆ ಹೋಗ್ತಾ ಇದೆ. ಆ್ಯಂಡ್ ಫ್ಲೈಟ್ ಒಳಗಡೆ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ಕೋಝಿ ಫೀಲ್ ಆಗ್ತಾ ಇತ್ತು. ಚರಿ ವಿತ್ ನೋ ಟೈಮ್ ಸ್ಟಾರ್ಟ್ ಮಾಡೇ ಬಿಟ್ಲು. ಅವಳಿಗೆ ಕಲರ್ ಮಾಡೋದಂದರೆ ತುಂಬಾ ಇಷ್ಟ, ನಿಮ್ಗೆ ಸುಮಾರು ಜನಕ್ಕೆ ಗೊತ್ತಿರಬಹುದು. ಸೊ ಇದು ನೋಡ್ತಾ ಇರ್ಬೋದು, ಈ ಥರ ರೋಲ್ ಮಾಡಿದರೆ ಅದು ಪೇಪರು ಈ ಕಡೆ ಬರುತ್ತೆ, ಆ ಕಡೆ ರೋಲ್ ಮಾಡಿದರೆ ಆ ಕಡೆ ಹೋಗುತ್ತೆ. ಸೊ ಅದೊಂಥರ ಏನೋ ಪಿಕ್ಚರ್ ಸ್ಕ್ರೀನ್ ಥರ ಇದೆ. ಸೊ ಅದನ್ನು ಅವಳು ಕಲರ್ ಮಾಡಬೇಕು. ಅವಳಿಗೆ ಅದು ತುಂಬಾ ಇಷ್ಟ ಆಯಿತು. ಸೊ ಇವಾಗ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು.
ಎಸ್, ನಮ್ಮ ಫ್ಲೈಟ್ ಹ್ಯೂಸ್ಟನ್ ಬಿಟ್ಟು ಹಾರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹ್ಯೂಸ್ಟನ್ ಟಾಪ್ ವ್ಯೂವಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಅದು ಕರೆಕ್ಟ್ ಸಂಜೆ ಟೈಮು 5:55 6:10 ಈ ಥರ ಆಯಿತು. ಆ್ಯಕ್ಚುಲಿ 5:55ಗೆ ಟೇಕ್ ಆಫ್ ಆಗಬೇಕಿತ್ತು, 6:10 ಆಯಿತು. ಸೊ ಇಲ್ಲಿ ಸನ್ಸೆಟ್ ಆಗುವಂಥ ಒಂದು ವ್ಯೂ ನೋಡ್ತಾ ಇದ್ದೀವಿ. ರೆಡ್ ಆಗಿರೋವಂಥದ್ದು ಬ್ಯೂಟಿಫುಲ್ ಸ್ಕೈಲೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಚರಿಗೆ ಬಿಸ್ಕಾಫ್ ಅನ್ನೋವಂಥ ಒಂದು ಬಿಸ್ಕೆಟ್ನ ತಂದು ಕೊಡ್ತಾಯಿದ್ರು ಫ್ಲೈಟ್ ಅಟೆಂಡೆಂಟ್ಸ್. ಅಂದರೆ ಚರಿ ಐ ಆಮ್ ಹಂಗ್ರಿ ಅಂತ ಹೇಳ್ತಾ ಇದ್ಲು, ಹಾಗಾಗಿ ಅವರ ತೊಗೊಂಬಂದು ಕೊಟ್ಟರು. ಸೊ ಒಂದಿಷ್ಟು ಬಿಸ್ಕೆಟ್ನ ತಿಂತಾಯಿದ್ವಿ. ನನಗೆ ಅದೇನು ಇಷ್ಟ ಆಗಲ್ಲ. ಆಮೇಲೆ ಪಪ್ಪ ಕಾಲೊತ್ತು ಅಂತ ಅಂದ್ಲು. ಸೊ ಅವ್ರ ಪಪ್ಪ ಅವಳ ಕಾಲನ್ನ ಒತ್ತುತ್ತಾ ಇದ್ದಾರೆ. ಸುಮಾರು ದೂರ ನಡೆದ್ಲಲ್ವ, ಗೇಟ್ ತನಕ ಸ್ವಲ್ಪ ದೂರ ಇತ್ತು. ಸೊ ಹಾಗಾಗಿ ಮೋಸ್ಟ್ಲಿ ಕಾಲು ನೋವು ಬಂದಿದೆ ಅಂತ ಅನಿಸುತ್ತೆ. ಸೊ ಈ ಮ್ಯಾಪಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಹ್ಯೂಸ್ಟನ್ ಬಿಟ್ಟು ನಮ್ಮ ಫ್ಲೈಟ್ ಒಂದು ಸ್ವಲ್ಪ ದೂರ ಬಂದಿದೆ ಅಂತ ಕಾಣಿಸ್ತಾ ಇದೆ. ಇದು ಚಿಕನ್. ಅವರಿಬ್ರು ಟ್ವಿನ್ಸಾ? ಇಲ್ಲಿ ನೋಡ್ತಾ ಇರ್ಬೋದು ನಾವಿನ್ನೂ ಎಷ್ಟು ಜರ್ನಿ ಮಾಡಬೇಕಿದೆ ಅಂತ ತೋರಿಸ್ತಾ ಇದೆ. 12 hours 45 minutes ಇನ್ನೂ ಜರ್ನಿ ಮಾಡಬೇಕು ನಾವು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಫ್ಲೈಟ್ ಬಿಟ್ಟು ಒಂದು 35 minutes ಆದಮೇಲೆ ನಮಗೆ ಈ ಥರ ಒಂದು ಜ್ಯೂಸು ಮತ್ತು ಒಂದು ಸ್ನ್ಯಾಕ್ ಪ್ಯಾಕೆಟ್ನ ತಂದುಕೊಟ್ರು. ಜ್ಯೂಸಲ್ಲಿ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ, ಲೈಕ್ ಮ್ಯಾಂಗೋ ಜ್ಯೂಸ್, ಆರೆಂಜ್ ಜ್ಯೂಸ್, ಆ್ಯಪಲ್ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್, ಈ ಥರ ಆಪ್ಷನ್ಸ್ಗಳಿರುತ್ತೆ. ಇಲ್ಲಿ ಒಂದು ಸರಳ ಪ್ರೇಮ ಕಥೆ ನೋಡೋಣ ಅಂತ ಅಂದ್ಕೊಂಡೆ. ನನಗೇನೋ ಅದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಫಿಲ್ಮ್ ನೋಡೋಣ ಅಂತ ಕುತ್ಕೊಂಡ್ವಿ. ಇವಾಗ ನಾನು ನನ್ನ ಹಸ್ಬೆಂಡು ಒಟ್ಟಿಗೆ ಸ್ಟಾರ್ಟ್ ಮಾಡೋಣ, ಒಂದೇ ಸತಿ ಒಟ್ಟಿಗೆ ನೋಡ್ದಂಗೆ ಆಗುತ್ತೆ ಅಂತ. ಸೊ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಅವರು ಅದೇ ಮೂವಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಆ ಮೂವಿನ ನೋಡಿದ್ವಿ. ಬಟ್ ಆಮೇಲೆ ನಮ್ಗೆ ಅದು ಸ್ವಲ್ಪ ಬೋರ್ ಅಂತ ಅನಿಸ್ತು, ಸ್ವಲ್ಪ ಸ್ಲೋ ಮೂವಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅರ್ಧದಷ್ಟೇ ನೋಡೋಕ್ಕಾಗಿದ್ದು ನನಗೆ. ಚರಿ ಅಂತೂ ಕಲರಿಂಗ್ ಮಾಡೋದೆಲ್ಲ ಬ್ಯುಸಿಯಾಗಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಲರಿಂಗ್ ಮಾಡಿದ್ದಾಳೆ ಅಂತ. ಹಾಗೆಯೇ ನಾನು ಲಿಪ್ AC ಜಾಸ್ತಿ ಇರೋ ಕಾರಣ ನನ್ನ ಲಿಪ್ಸ್ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಸೊ ಹಾಗಾಗಿ ಲನೇಜ್ದು ಮತ್ತು ಫೆಂಟಿ ಬ್ಯೂಟಿದು ಲಿಪ್ ಗ್ಲಾಸ್, ಲಿಪ್ ಬಾಮ್ನ ಇಟ್ಕೊಂಡಿದ್ದೀನಿ ಆವಾಗ ಹಚ್ಕೊಳ್ಳೋಕ್ಕೆ. ನನಗೆ ಲಿಪ್ಸ್ ಎಲ್ಲ ಡ್ರೈ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅಷ್ಟಾಗ್ತಿದ್ದಂಗೆ ಮಕ್ಕಳಿಗೆ ಮೀಲ್ಗಳನ್ನು ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಚರಿಗೆ ಮಶ್ರೂಮ್ ಪಾಸ್ತಾ ವಿತ್ ಇದು ಸ್ವಲ್ಪ ಸ್ವೀಟ್, ಇದು ಡಿಸರ್ಟ್ ಥರ. ಕೆಳಗಡೆ ಮ್ಯಾಂಗೋ ಪಲ್ಪ್ ವಿತ್ ಸಮ್ ರೈಸ್ ಇತ್ತು. ಹಾಗೆ ಇದೊಂದು ಏನೋ ಕ್ರೀಮು, ಚಾಕೋ ಚಿಪ್ಸ್ ಆ ಥರದ್ದೆಲ್ಲ ಇತ್ತು. ಮತ್ತು ಒಂದು ಬ್ರೆಡ್ ಇತ್ತು. ಚರಿಗೆ ಪಾಸ್ತಾ ತುಂಬ ಇಷ್ಟ ಆಗುತ್ತೆ ಅಂತ ನಾವು ಅದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ಒಂದು 2-3 ಆಪ್ಷನ್ಸ್ ಇತ್ತು. ಚರಿಗೆ ಪಾಸ್ತಾ ಬೇಕು ಅಂತ ಅಂದ್ಲು, ಕೇಳಿದರೆ. ಸೊ ಹಾಗಾಗಿ ಪಾಸ್ತಾ ತೊಗೊಂಡ್ವಿ. Sweet is good. Oh, the pasta is good, Jenny. ಯೂಶಲಿ ಚರಿಗೆ ನಾನು ತಿನ್ನಿಸ್ತೀನಿ. ಬಟ್ ಈ ಸಲ ಜರ್ನಿ ಮಾಡ್ಬೇಕಾದ್ರೆ ಅಥವಾ ಅವಳು ಸ್ಕೂಲ್ಗೆ ಹೋದಾಗ ಅವಳೇ ತಿಂತಾಳೆ. ಮನೇಲಿ ಇದ್ರೆ ಮಾತ್ರ ಕೆಲವೊಂದು ಸತಿ ನಾನು ತಿನ್ನಿಸ್ತೀನಿ. ಅವಳೇ ತಿನ್ನೋಕ್ಕೆ ರೂಢಿ ಆದರೆ ಚೆನ್ನಾಗೆ ಮಕ್ಕಳಿಗೆ. ಸೊ ಅದು ಏನು ಎಲ್ಲರ ಈ ಥರ ಹೋದಾಗ ಮಾಡಿದಾಗ ನಮ್ಮದೇನು ಟೆನ್ಷನ್ ಇರೋಲ್ಲ. ಅವ್ರ ಊಟ ಅವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಬೇಕು. ದಿನ ಅಲ್ಲದಿದ್ರೂ ಆವಾಗವಾಗ ಅವ್ರಿಗೆ ತಿನ್ನೋಕ್ಕೆ ಕೊಡಬೇಕು ಅನ್ನೋದು ನನ್ನ ಒಪಿನಿಯನ್ನು. ಇಲ್ಲಿ ನೋಡ್ತಾ ಇರ್ಬೋದು 7:52 ಆಗಿದೆ ನಮ್ಮ ಹ್ಯೂಸ್ಟನ್ ಟೈಮಿಂಗ್ ಪ್ರಕಾರ. ಅಷ್ಟು ಟೈಮಿಗೆ ಮತ್ತೆ ನಮಗೆ ಒಂದು ಮೀಲ್ ಕೊಟ್ಟರು. ನಾನು ಈ ಸತಿ ಟೊಮೆಟೊ ಜ್ಯೂಸ್ನ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಲಾಸ್ಟ್ ಟೊಮೆಟೊ ಜ್ಯೂಸ್ ತೊಗೊಂಡಿದ್ರು. ಇಲ್ಲಿ ಬಟರ್ ಚಿಕನ್ನು ಮತ್ತು ಫ್ರೈಡ್ ರೈಸ್ ಅಂತ ಅನ್ಸುತ್ತೆ ಅದು, ಮತ್ತು ಸೇಮ್ ಡಿಸರ್ಟ್ ಅದನ್ನೆಲ್ಲ ಕೊಟ್ಟಿದ್ರು. ಸೊ ಟೊಮೆಟೊ ಜ್ಯೂಸ್ ನನಗೆ ಸ್ವಲ್ಪ ಇಷ್ಟ ಆಯಿತು. ಏನು ಚಿಕನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ವಿತ್ ರೈಸು. ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪನೇ ಇದ್ರೂ ತುಂಬ ಹೊಟ್ಟೆ ತುಂಬಿಡುತ್ತೆ. ಅಷ್ಟು ತಿನ್ನೋದ್ರಲ್ಲೇ ಸಾಕಂತ ಅನಿಸ್ಬಿಡುತ್ತೆ. ಸೊ ಆ ಮೂವಿ ನೋಡ್ಕೊತ ನಾನು ಅವಾಗಲೇ ತೋರಿಸಿದ್ನಲ್ಲ ಒಂದು ಸರಳ ಪ್ರೇಮ ಕಥೆ, ಅದು ನೋಡ್ಕೊತ ಊಟ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಮೀಲ್ ಬಂದು ಅವ್ರು ತೆಗ್ದಿಲ್ಲ. ಅದು ಬಂದು ಪನ್ನೀರ್ ಮಸಾಲ ವಿತ್ ರೈಸ್ ಇತ್ತು. ಇನ್ನು ಮಿಕ್ಕಿದ್ದೆಲ್ಲ ಸೇಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಏನು US ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಸೊ US, ನ್ಯೂಯಾರ್ಕ್ ಅದೆಲ್ಲ ಸಿಟಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಊಟ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಚರಿಗೆ ನಿದ್ದೆ ಬಂತು. ಯಾಕಂತಂದರೆ ಆ ಟೈಮ್ ಏನಿದೆ ಅಲ್ಲ, ನಾವು US ಅಲ್ಲಿ ನಿದ್ದೆ ಮಾಡುವಂಥ ಆ ಟೈಮ್ ಅಲ್ವಾ. ಸೊ ಕರೆಕ್ಟ್ ಸಂಜೆ ಹೊತ್ತು ನಾವು ಜರ್ನಿನ ಸ್ಟಾರ್ಟ್ ಮಾಡಿದರೆ ನಾವು ಹೋಲ್ ನೈಟ್ ಹೇಗೆ ಮಲ್ಕೋತೀವೋ ನೈಟ್ ಮಲಗಿ ಎದ್ದೇಳೋ ಅಷ್ಟರಲ್ಲಿ ನಾವು ದೋಹಾದಲ್ಲಿರ್ತೀವಿ.
ಹೇಳ್ಬೇಕಂದ್ರೆ ಚರಿಕಿನ ಜಾಸ್ತಿ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು. ಈಗ ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಆದಾಗಿಂದ ನಾನು ಬೇಗ ಮಲಗ್ತಾ ಇರೋ ಕಾರಣ ನಿದ್ದೆ ಬೇಗ ಬಂದಿತ್ತು ನನಗೆ. ಆ್ಯಂಡ್ ಇಲ್ಲಿ ನಾವು ಇನ್ನೂ ನೋಡ್ತಾ ಇರ್ಬೋದು 9 ತಾಸು 53 ನಿಮಿಷದಷ್ಟು ಇನ್ನೂ ಟ್ರಾವೆಲಿಂಗ್ ಮಾಡಬೇಕು. ಆ್ಯಂಡ್ ಸುಮಾರು ಹೊತ್ತು ಕೂತ ಕಾರಣ ನನ್ನ ವಾಚ್ ಹೇಳ್ತಾ ಇದೆ ಟೈಮ್ ಟು ಸ್ಟ್ಯಾಂಡ್ ಅಪ್ ಅಂತ. ಸೊ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ಆಲ್ರೆಡಿ US ಬಿಟ್ಟು ಇದು ಏನೋ ಯುರೋಪ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಗೆ ನೀವು ಈ ಕಡೆ ಕತ್ಲು ಈ ಕಡೆ ಬೆಳಕು ಇದು ಅದನ್ನು ಕೂಡ ಅಲ್ಲಿ ಗಮನಿಸ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಫ್ ಆಫ್ ದ ಜರ್ನಿ ನಾವು ಆಲ್ರೆಡಿ ಟ್ರಾವೆಲ್ ಮಾಡಿಬಿಟ್ವಿ. ಈಗ ಆಲ್ರೆಡಿ ನಾವು ಯುರೋಪ್ ಹತ್ರ ಇದ್ದೀವಿ, ನೋಡ್ತಾ ಇರ್ಬೋದು. ಪೋರ್ಚುಗಲ್, ಸ್ಪೇನ್ ಈ ಥರದ್ದೆಲ್ಲ ನಮಗೆ ಮ್ಯಾಪಲ್ಲಿ ಕಾಣಿಸುತ್ತೆ. ಸೊ ಆಗುವಷ್ಟರಲ್ಲಿ ಮತ್ತೆ ನಮಗೆ ಒಂದು ಸ್ನ್ಯಾಕ್ ಥರ ಬಂತು. ಇದು ಬಂದು ಮಶ್ರೂಮ್ ಆ್ಯಂಡ್ ಪೊಟ್ಯಾಟೊ ಮಸಾಲ ಇದು ಏನು ಪೇಸ್ಟ್ರಿ, ಆ್ಯಂಡ್ ಇನ್ನೊಂದು ಚಿಕನ್ ಪಿಜ್ಜಾ ಪೇಸ್ಟ್ರಿ. ಚರಿಗೆ ಚಿಕನ್ ಪಿಜ್ಜಾ ಪೇಸ್ಟ್ರಿ ತೊಗೊಂಡ್ವಿ ಆ್ಯಂಡ್ ನಾವು ಮಶ್ರೂಮ್ ತೊಗೊಂಡ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು. ಸೊ ಈ ಥರ ಇರುತ್ತೆ. ನಾನು ಟ್ರೈ ಮಾಡಿರಲಿಲ್ಲ ಈ ಥರ. ಸೊ ಟ್ರೈ ಮಾಡಿದೆ, ಅದೊಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಇತ್ತು. ನನಗೆ ಓಕೆ ಅನಿಸ್ತು, ಏನು ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕಾಗಲ್ಲ, ಓಕೆ ಅಂತ ಅನ್ನಿಸ್ತು. ಬಟ್ ನನ್ನ ಹಸ್ಬೆಂಡಿಗೆ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವಾಗಲೇ ನಿಮಗೆ ಒಂದು ಆ ಮ್ಯಾಪಲ್ಲಿ ತೋರಿಸಿದ್ನಲ್ವಾ, ಅರ್ತ್ ಈ ಕಡೆ ಸೈಡ್ ಕತ್ಲಿರುತ್ತೆ, ಆ ಕಡೆ ಬೆಳಕಾಗ್ತಾ ಇದೆ. ಸೊ ಅಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆ ಬೆಳಕಾಗ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೆಂಜ್ ಶೇಡು ಮತ್ತು ಬ್ಲೂ ಶೇಡು, ಅದು ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹೇಳು ಸರಿ, ನಿನ್ನ ಡ್ರಾಯಿಂಗ್ ತೋರಿಸೋ. Follow the pictures that you see on the picture that we can turn. Turn this way. Turn this way. You'll see the map. Wow, surprise! Okay, let's turn this side, okay? ಅದು ಎರಡು ಟ್ವಿನ್ಸ್ ಇತ್ತಲ್ಲ, ಅದೆಲ್ಲಿ ಎಲ್ಲಿದೆ ಅದು? ಓಕೆ, ಇನ್ನೊಂದ್ಸತಿ ಈ ಕಡೆ ಇತ್ತಲ್ಲ, ಎಲ್ಲಿ ಅದು? ಯುರೋಪ್ ಎಂಟ್ರಿ ಆದಮೇಲೆ ಫಸ್ಟ್ ಪೋರ್ಚುಗಲ್ ಪೋರ್ಟೋ ಇಂದ ನೋಡ್ತಾ ಇರ್ಬೋದು. ಪೋರ್ಟೋ ಮತ್ತು ಬ್ರಾಗ ಇದೆಲ್ಲ ಕಾಣಿಸ್ತಾ ಇದೆ. ಚರಿಗೆ ಹೇಳ್ತಾ ಇದೆ, ಚರಿ ನೋಡೋ ಬ್ರಾಗದ ಮೇಲೆ ಬರ್ತಾ ಇದ್ದೀವಿ ಅಂತ. ಚರಿ ಆಲ್ರೆಡಿ ಅವಳ ಫ್ರೆಂಡ್ನ ನೆನಪಿಸ್ಕೊಳ್ತಾ ಇದ್ಲು. ಋತ್ವಿ ಅವಳ ಬರ್ಡೇ ಪಾರ್ಟಿಗೆ ಹೋಗಿದ್ದು ಅದನ್ನೆಲ್ಲ ನೆನೆಸ್ಕೊಳ್ತಾ ಇದ್ವಿ ನಾವು ಪೋರ್ಚುಗಲಿಗೆ ಟ್ರಾವೆಲ್ ಮಾಡಿದ್ದನ್ನೆಲ್ಲ. ಆ್ಯಂಡ್ ಎಸ್, ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬಂದು ಮತ್ತೆ ಒಂದು ಸತಿ ಏನಾದರೂ ಜ್ಯೂಸು ಆ ಥರದ್ದನ್ನು ಕುಡಿತಾನೆ ಇದ್ವಿ. ಚರಿಗೂ ಅಷ್ಟೇ ಹೈಡ್ರೇಟ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅವಳು ಸ್ವಲ್ಪ ಕುಡಿತಿದ್ಲು, ಜಾಸ್ತಿ ಕುಡಿತಾ ಇರಲಿಲ್ಲ. ಬಟ್ ಓಕೆ, ಎಷ್ಟು ಕುಡಿತಾರೋ ಅಷ್ಟು ಕುಡಿತಾ ಇರಬೇಕು ಏನಾದರೂ ಜ್ಯೂಸ್ನ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇದೆ. ಹಾಗೆ ವಿಡಿಯೋನು ಮಾಡ್ಕೊಳ್ತಾ ಇದ್ದೆ. ಚರಿ ಏನೋ ಪಝಲ್ ಆವಾಗಲೇ ಕೊಟ್ಟಿದ್ರಲ್ಲ, ಅದು ಪೇಂಟಿಂಗ್ ಎಲ್ಲ ಏನೋ ಮುಗೀತು. ಅದಾದಮೇಲೆ ಅವಳು ಆಟ ಆಡ್ತಾ ಇದ್ದಾಳೆ, ನಾನು ಮಲ್ಕೊಂಡಿದ್ದೀನಿ. ನಾನು ಸುಮಾರು ಹೊತ್ತು ನಿದ್ದೆ ಮಾಡಿದೆ, ಚೆನ್ನಾಗೇ ನಿದ್ದೆ ಮಾಡಿದೆ ಜರ್ನಿಯಲ್ಲಿ. ಒಂದು ಸ್ವಲ್ಪ ಹೊತ್ತು ಈ ಕಡೆ ಮಲ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ತು ಆ ಕಡೆ ಮಲ್ಕೊಳ್ಳೋದು. ಕುತ್ಕೊಂಡಿರೋ ಕಾರಣ ನಮಗೆ 3 ಸೀಟ್ ಸಿಕ್ಕೋ ಕಾರಣ ಚರಿನ ಅವ್ರ ಪಪ್ಪ ಇಟ್ಕೊಂಡ್ರೆ ನಾನು 2 ಸೀಟಲ್ಲಿ ಮಲ್ಕೋಬೋದು. ಈ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇಟ್ ವಾಸ್ ಓಕೆ, ನಿದ್ದೆ ಆಯಿತು ಒಂದು ಸ್ವಲ್ಪ. ಆ್ಯಂಡ್ ಇನ್ನೂ 2 hours 35 minutes ಇದೆ ದೋಹಾ ರೀಚ್ ಆಗೋಕ್ಕೆ. ಎಷ್ಟೊತ್ತು ಕಳೆದೇ ಹೋಯಿತು. ಫಸ್ಟ್ ಸ್ಟಾರ್ಟಿಗೆ ಕೂತಾಗ ಹೆಂಗಪ್ಪ ಅಷ್ಟೊತ್ತು ಕಳಿಬೇಕು ಅಂತ ಅನಿಸುತ್ತೆ. ಆಮೇಲೆ ಹೋಗ್ತಾ ಅಷ್ಟೇನೂ ಗೊತ್ತಾಗಲ್ಲ, ಯಾಕೆಂತಂದ್ರೆ ನಿದ್ದೆ ಮಾಡ್ತೀವಲ್ಲ, ಹಾಗಾಗಿ. ಚರಿ ಫುಲ್ ಡೀಪ್ ಸ್ಲೀಪ್ ಮಾಡ್ತಾ ಇದ್ಲು. ನಾನಾಗೆ ಎಬ್ಬಿಸ್ದೆ. ಒಂದು ಮೀಲ್ ಬಂತು ಚರಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ನು ಮತ್ತು ಸಮ್ ವೆಜಿಟೇಬಲ್ಸ್, ಜ್ಯೂಸ್ ಮತ್ತು ಒಂದಿಷ್ಟು ಫ್ರೂಟ್ಸು ಮತ್ತು ಒಂದು ಡಿಸರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೂ ಕೂಡ ಸೇಮ್. ಬಟ್ ನಾನು ಚಿಕನ್ ತೊಗೊಂಡಿರಲಿಲ್ಲ ಅಂತ ಅನಿಸುತ್ತೆ, ನನಗೆ ಬೇರೆ ಮೀಲ್ ಕೊಟ್ಟಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಬೇರೆ ಮೀಲ್ ಕೊಟ್ಟಿದ್ರು. ಚಿಕನ್ ಇದನ್ನು ಚಿಕನ್ ವಿತ್ ಎಗ್ ಸ್ಕ್ರ್ಯಾಂಬಲ್ಲು ಮತ್ತು ಬೀನ್ಸ್ ಕೊಟ್ಟಿದ್ರು. ಮತ್ತು ಒಂದು ಸ್ವಲ್ಪ ಸ್ಪಿನಾಚ್ ಸೊಪ್ಪು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಒಂದಿಷ್ಟು ಫ್ರೂಟು, ವಾಟರು ಮತ್ತು ಯೋಗರ್ಟ್ ಸಮಥಿಂಗ್ ಏನೋ ಸ್ವೀಟ್ ಇತ್ತದು. ನನ್ನ ಹಸ್ಬೆಂಡ್ಗೆ ಸಪ್ರೇಟ್ ಮೀಲು, ಅವರಿಗೆ ಅವ್ರದ್ದೇನೋ ಬೇರೆ ಕಾರ್ಡ್ ಇರೋ ಕಾರಣ ಕತಾರ್ದು, ಅವ್ರಿಗೆ ಬೇರೆ ಮೀಲ್ಗಳನ್ನ ಕೊಡ್ತಾ ಇದ್ರು. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು ಊಟ. ಯಾವುದೇ ಊಟ ಆದ್ರೂ ಚೆನ್ನಾಗಿರುತ್ತೆ. ನಾವು ಕತಾರ್ ಅಥವಾ ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿದರೆ ಊಟಕ್ಕೆ ನಮಗೇನು ತಿನ್ನಲಿಲ್ಲ, ಚೆನ್ನಾಗಾಗಲಿಲ್ಲ ಅಂತ ಅನ್ಸೋದೇ ಇಲ್ಲ. ಎಲ್ಲ ಊಟನೂ ಚೆನ್ನಾಗಿರುತ್ತೆ, ಹೆಲ್ದಿ ಮೀಲ್ ಕೊಟ್ಟಿರ್ತಾರೆ. ನನಗೆ ಆ ಬೀನ್ಸ್ ತುಂಬ ಇಷ್ಟ ಆಯಿತು, ಸ್ವಲ್ಪ ಸ್ವೀಟ್ ಆಗಿತ್ತು. ಆ್ಯಂಡ್ ಚಿಕನ್ನು ಅಷ್ಟೇ, ಚಿಕನ್ ಅಲ್ಲ ಆ್ಯಕ್ಚುಲಿ ಅದು ಪೊಟ್ಯಾಟೊ.
ಸಾರಿ ಫ್ರೈಡ್ ಪೊಟ್ಯಾಟೊ ಅದು ಎಗ್ ಸ್ಕ್ರ್ಯಾಂಬಲು, ಮತ್ತು ಸೊಪ್ಪು ಅಷ್ಟೇ ಚೆನ್ನಾಗಿತ್ತು. ಮತ್ತು ನನ್ನ ಹಸ್ಬೆಂಡ್ಗೆ ಬಂದು ದೋಸೆ ಮತ್ತು ಇನ್ನೊಂದೇನೋ ಗೊತ್ತಿಲ್ಲ ನನಗೆ ಅದೇನು ಕೊಟ್ಟಿದ್ರು ಅಂತ. ಬಟ್ ಇದು ವೆಜಿಟೇರಿಯನ್ ಮೀಲ್ ಅದು. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನಾವು ತಲುಪಕ್ಕೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಈ ಮಕ್ಕಳನ್ನ ಒಂದೇ ಕಡೆ ಅಷ್ಟು ತಾಸು 14-15 ತಾಸು ಕೂರಿಸೋದು ತುಂಬ ಚಾಲೆಂಜಿಂಗು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಟ್ಯಾಬ್ನ ತೊಗೊಂಡು ಬಂದಿದ್ದೆ. ಮತ್ತು ಅಲ್ಲಿ ಕಲರಿಂಗ್ ಎಲ್ಲ ಕೊಟ್ಟಿದ್ರಲ್ಲ, ಸೊ ಹಾಗಾಗಿ ಒಂದಿಷ್ಟು ಟಿ ವಿ ನೋಡಿಕೊಂಡು ಕಾಲ ಕಳೀತಾ ಇದ್ಲು. ಚೆರಿ ವ್ಯೂ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ, ಸೋ ಗುಡ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಗೇಮ್ನ ಕೂಡ ಆಡ್ತಾ ಇದ್ದಾಳೆ. ಒಂದಿಷ್ಟು ಫಿಲ್ಮ್ಸ್ನ ನೋಡಿದ್ಲು, ಒಂದಿಷ್ಟು ಗೇಮ್ ಆಡ್ತಾ ಇದ್ದಾಳೆ, ಟ್ಯಾಬಲ್ಲಿ ಆಡ್ತಾ ಇದ್ದಾಳೆ. ಅಂದರೆ ಮಕ್ಕಳು ಬೇಗ ಬೋರ್ ಆಗಿಬಿಡ್ತಾರಲ್ವ ಒಂದಕ್ಕೆ, ಸೊ ಹಾಗಾಗಿ ಅವ್ರಿಗೆ ಚೇಂಜಸ್ ಬೇಕಾಗತ್ತೆ. ಸೊ ಅದರಲ್ಲೆಲ್ಲ ಗೇಮ್ಸ್ಗಳೆಲ್ಲ ಚೆನ್ನಾಗಿರೋದಿತ್ತು. ಸೊ ಎಂಜಾಯ್ ಮಾಡ್ತಾ ಇದ್ಲು ಚೆರಿ ಕೂಡ. ಇನ್ನೇನು ಲ್ಯಾಂಡಿಂಗ್ ಆಗೋ ಟೈಮು ನೋಡ್ತಾ ಇರ್ಬೋದು. ಜಸ್ಟ್ 16 ಮಿನಿಟ್ಸ್ ಇದೆ. ಆಲ್ರೆಡಿ ಇಲ್ಲಿ ದೋಹಾದ ಮೇಲೆ ಇದೆ. ಸೊ ಏನು ವಾಟರ್ ಬಾಡಿ ಇದೆಲ್ಲ ಅಲ್ಲಿ ಹಿಂಗೆ ಕ್ರಾಸ್ ತಗೊಂಡು ಹೋಗಿ ಲ್ಯಾಂಡಿಂಗ್ ಮಾಡೋ ಅಂಥದ್ದು. ಸೊ ನಾನಿಲ್ಲಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಡೆಸ್ಟಿನೇಷನನ್ನು. ಈ ವ್ಯೂ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೂರ್ಯ, ಆ ನೀರಿನ ಮೇಲೆ ಸೂರ್ಯನ ಕಿರಣ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇದ್ರ ಲ್ಯಾಂಡಿಂಗ್ ಬಂದು ಈ ಥರ ನೀರಿನ ಮೇಲೆ ಬಂದ್ಬಿಟ್ಟು ಇವಾಗ ಏನು ರನ್ವೇಗೆ ಇಳಿಯುತ್ತೆ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಈ ಥರ ಲ್ಯಾಂಡಿಂಗ್ ಆಗಿದ್ದಂಥದ್ದು. ನಾವು ಆ ಕಡೆ ಸೈಡ್ ಕೂತಿದ್ರೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇರಲಿಲ್ಲ. ಫಾರ್ಚುನೇಟ್ಲಿ ನಾವು ಈ ಕಡೆ ಸೈಡ್ ಕೂತಿದ್ವಿ. ಎಸ್, ನಾವು ದೋಹಾಕ್ಕೆ ಬಂದು ಲ್ಯಾಂಡ್ ಆದ್ವಿ, ಸೇಫಾಗಿ ಬಂದ್ವಿ. ಸೊ ಮುಂದಿನ ಜರ್ನಿ ದೋಹಾದಿಂದ ಬ್ಯಾಂಗ್ಳೂರ್ಗೆ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ ಜರ್ನಿ ಹೇಗೆ ಸೇಫ್ ಆಗಿತ್ತಾ ಏನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್.